ವಿಜಯನ ಡೆಫಿನೆಟ್ ಬದಮಾಶ್ ಮನುಷ್ಯ ಜನಕ್ಕೆ ಉಪಯೋಗ ಇಲ್ಲ. ಯಡಿಯೂರಪ್ಪ ಇದ್ದ ಆ ಟಿಪ್ಪನ್ನು ಗುಣಾತ್ಮ ಏನೂ ಏನಿಲ್ಲ. ಯಾಕಂದ್ರೆ ಮೂರು ಜಮಕಡಿ ಯಾವುದು ಏನು ಕರೆಕ್ಟ್ ಸರಿ ಇಲ್ಲ. ತಾನೇ ಮಗ ಅಪ್ಪ ಅದನ್ನ ಮಗ ಅದೇ ಒಂದು ವಂಶ ನಡೆದಾಗಿ ವಂಶ ಬೇರೆದವ್ರಿಗೆ ಕೊಡಬೇಕು. ಒಟ್ಟು ಯುವಕರಿಗೆ ಮುದುಕರು ಯಾರು ಬೇರೆದವ್ರಿಗೆ ಕೊಡಬೇಕು, ಒಟ್ಟು ಬಿಟ್ಟು ಕೊಡಬೇಕು. ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ ವಿಚಾರ, ಅದನ್ನು ಅವರು ಮಾಡ್ಕೊತಾರೆ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಿಲ್ಲ. ಅಂದರೆ ನಾಯಕತ್ವ ಅದು ಸೀಟಿಗೋಸ್ಕರ ಬಹಳ ಒಂದು ಚಟಾಪಟಿ ನಡೀತಾ ಇದೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೋಸ್ಕರ. ಅದು ಕೆಲವೊಬ್ರು ಮಾಡ್ಬೇಕಂತ ಹೇಳ್ತಾರೆ, ಕೆಲವೊಬ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಮಗೆ ಸಂಬಂಧಪಟ್ಟಿದ ವಿಚಾರ ಅಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರಿಷ್ಟ, ಅವ್ರ ಪಕ್ಷ ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ. ಇದರಲ್ಲಿ ಬಿಜೆಪಿ ಪಕ್ಷದಲ್ಲಿ ವಿಜಯೇಂದ್ರ ನಾಯಕತ್ವನ ಬದಲಾವಣೆ ಮಾಡ್ಬೇಕಂತ ರಾಜ್ಯಾಧ್ಯಕ್ಷ ನೀವು ಹೇಳ್ತೀರಾ ಸರ್? ನಿಮ್ಮ ಕ್ವಶನ್ ಅರ್ಥ ಆಗಿಲ್ಲ. ಈಗ ರಾಜ್ಯದಲ್ಲಿ ಬಿಜೆಪಿ ಪಕ್ಷದಲ್ಲಿ ವಿಜಯೇಂದ್ರ ಇದ್ದಾರೆ, ಅವ್ರದ್ದು ಇವಾಗ ನಾಯಕತ್ವನ ಚೇಂಜ್ ಮಾಡಬೇಕು, ಅಧ್ಯಕ್ಷ ಸ್ಥಾನವನ್ನು ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನ ಪ್ರಶ್ನೆ, ನೀವೇನು ಹೇಳ್ತೀರಾ ಸರ್? ನಾವು ಉತ್ತರ ಕರ್ನಾಟಕದವರು, ನಮ್ಮ ಪರವಾಗಿ ನಾವು ಹೇಳಬೇಕಾದ್ರೆ ಅವ್ರ ಅಪೋಸ್ ಯಾರಿದ್ದಾರೆ? ಆ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೆ ಕೊಡ್ಬೇಕನ್ನೋ ಬೇರೆಯವ್ರಿಗೆ ಅಂದರೆ ಯಾರಿಗೆ? ಆ ಸ್ವಪಕ್ಷದಲ್ಲಿ ಹಾಂ ಚಟಾಪಟಿ ನಡೀತಾ ಇದೆ. ಅದರಲ್ಲಿ ವಿಜಯೇಂದ್ರವನ್ನು ಬದಲಾವಣೆ ಮಾಡ್ಬೇಕನ್ನುವಂಥದ್ದು ಜಾಸ್ತಿ. ಓಟ್ ಹೊಡೆಯುತ್ತೆ ಅಣ್ಣ, ಮತ್ತೇನಿಲ್ಲ. ವೋಟ್ ಬ್ಯಾಂಕ್ ಹೊಡೆಯುತ್ತೆ ಬಿ ಜೆ ಪಿದು, ಅದೊಂದೇ. ಅದನ್ನು ಬಿಟ್ಟರೆ ಮೇನ್ ಕಾರಣ ಮತ್ತೆ ಸರ್ ನಮ್ಮದು ಅಷ್ಟೊಂದು ಪೊಲಿಟಿಕಲ್ ನಾಲೆಡ್ಜ್ ಇಲ್ಲ ಸರ್. ನಾವು ಡ್ರೈವಿಂಗ್ ಬಂದಿದ್ದೀವಿ. ವಿಜೇಂದ್ರ ನಾಯಕತ್ವ ಬದಲಾಗಬೇಕಾ ಅನ್ನುವಂಥ ಪ್ರಶ್ನೆ. ವಿಜೇಂದ್ರ ನಾಯಕತ್ವ ಅದು ಬದಲಾಗಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಏನು ನಮ್ಗೆ ಬದಲಾಗಬೇಕಾ ಸರ್? ಏನು ಬೇಕಾಗಿಲ್ಲ ಸರ್, ಸೂಪರ್ ಮ್ಯಾನ್ ಅವರು, ಸೂಪರು. ಸ್ವಪಕ್ಷದಲ್ಲೇ ಕೂಡ ವಿರೋಧ ಇದೆ. ಬೇಡ, ವಿರೋಧ ಇದ್ರೆ ಏನು ಪರವಾಗಿಲ್ಲ, ವಿಜೇಂದ್ರ ಇರಬೇಕು. ಇವಾಗೇನೋ ಕಿರಿಯ ಬಂದ ಇಲ್ಲ ಅಧ್ಯಕ್ಷ ಕೊಟ್ಬಿಟ್ರೆ ಹಳೆ ಹಳುಬರಿಗೆ ಒಂದು ಅನ್ಯಾಯ ಅನ್ನುವಂಥ ಪ್ರಶ್ನೆ. ಏನಿಲ್ಲ ಸರ್, ಅನ್ಯಾಯ ಏನಾಗಲ್ಲ. ಅವರಿದ್ರೆ ಇನ್ನೂ ಚೆನ್ನಾಗಿ ಬೆಳೀತದೆ, BJP ಚೆನ್ನಾಗಿ ಮುಂದುವರಿತದೆ. ಸರ್, ಯಾರೇ ಬದಲಾದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸೋದಾದರೆ, ಸಾರ್ವಜನಿಕ ಬಯಸುವಂಥ ಒಂದು ಏನು ಅವರ ಮೂಲಭೂತ ಸೌಕರ್ಯ, ಅದು ಕರೆಂಟ್ ಇರ್ಬೋದು, ವಿದ್ಯುತ್ ಶಕ್ತಿ, ಬೆಳಕಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಇದನ್ನು ಹೊರತುಪಡಿಸಿ ಸಾಧನೆ ಇನ್ನೇನೂ ಬಯಸೋದಿಲ್ಲ. ಅವರ ನಾಯಕತ್ವ ಬದಲಾಗದೇ ಇದ್ದರೂ ಬದಲಾದರೂ ಕೂಡ ಒಳಗಿನ ಹಿತಾಸಕ್ತಿಗಳು ಸಾರ್ವಜನಿಕ ಪರವಾಗಿರುವುದಾದರೆ ಅದು ಯೋಗ್ಯವಾಗಿರುತ್ತದೆ. ಅದು ಸಾರ್ವಜನಿಕರಿಗೆ ಹಿತಾಸಕ್ತಿಗೆ ಬಿಟ್ಟಿದ್ದು. ಹಾಗಾಗಿ ಅದು ಬದಲಾವಣೆ ಆಗದೇ ಇದ್ದರೂ ಕೂಡ ಒಂದು ಒಳ್ಳೆಯ ಮನೋಬಲ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮೀಸಲಿಟ್ಟರೆ ನಿಜವಾದ ಒಂದು ಸ್ಥಾನಕ್ಕೆ ಬೆಲೆ ಬರ್ತದೆ ಎಂಬುದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ರಾಜಕೀಯ ಬಗ್ಗೆ ನಮ್ಮ ಅಷ್ಟು ಗೊತ್ತಿಲ್ಲ ಸರ್. ಅದರ ರಾಜಕೀಯ ಅಂದರೆ ಅದು ಮೊದಲು ಅವ್ರ ಅಪ್ಪ ಇದ್ದರು, ಅವ್ರ ಬದಲಾವಣೆ ಆದರೆ ಒಳ್ಳೇದು ಅಂತ ಕಾಣುತ್ತೆ. ಏಕೆಂದರೆ ಮಾರ್ಪಾಟಾದರೆ ಸ್ವಲ್ಪ ಅವರು ಇವ್ರಿಗೆ ಡಿಫ್ರೆನ್ಸ್ ಆಗುತ್ತೆ, ಇವರು ಬೇರೆಯವ್ರಿಗೆ ಅವೇರ್ನೆಸ್ ಬರುತ್ತೆ. ಅವರು ನಮಗಿಂತ ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ವಾ ಅಂತ ಮಾಡೋದ್ರಿಂದ ಒಳ್ಳೆಯದು ಅಂತ ಕಾಣುತ್ತೆ. ನನಗನ್ಸ ಅಷ್ಟು ಅದ್ರ ಬಗ್ಗೆ ಗಮನ ಇಲ್ಲ. ಒಂದು ಮನೆ ಯಜಮಾನ ಇನ್ನೊಬ್ಬರು ಕೊಟ್ಟು ನೋಡಿದ್ರೆ ಸ್ವಲ್ಪ ದಿವಸ ಗೊತ್ತಾಗುತ್ತೆ. ಅದರಿಂದ ಏನು ಮಾಡೋದ್ರಿಂದ ಇದಿಲ್ಲ. ಎಲ್ಲ ಇದು ಪಕ್ಷದವರು ಬದಲಾವಣೆ ಆಗ್ತಾ ಇದ್ರೇ ಒಳ್ಳೆಯದು. ಅದು BJP ಏನಲ್ಲ, ಕಾಂಗ್ರೆಸ್ದವ್ರು ಆಗ್ಬೋದು, ಮೇಲಿಂದ ಕೆಳಗಿಂದ ಎಲ್ಲ ಪಕ್ಷದವರು ಬದಲಾವಣೆ ಆಗಿಬಿಟ್ಟು ಅಧಿಕಾರ ನೋಡಿದ್ರೇ ಬೇರೆಯವ್ರಿಗೆ ಗೊತ್ತಾಗೋದು. ರೈತರ ಬಗ್ಗೆ ಸಮಸ್ಯೆ ಕಲಿದೇ ಇರೋವ್ರಿಗೆ ಆದರೆ ಒಳ್ಳೆಯದು. ಬದಲಾಗಬೇಕು ಸರ್. ಅವ್ರೇನು ಅಂತ ಏನು ಕೆಲಸ ಏನು ಮಾಡ್ತಾಲೇ ಇಲ್ಲ ಸರ್. ಅವರು ಬದಲಾದ್ರೇ ಒಳ್ಳೆಯದು. ಯಾಕೆ ಸರ್? ಆದರೆ ಯಾರಾಗಬೇಕು? ಅದು ಬಸವನಗೌಡ ಯತ್ನಾಳೆ ಆಗಬೇಕು ಸರ್. ಉಚ್ಚಾಟನೆ ಆದರು, ಅವರೇ ಚೆನ್ನಾಗಿದ್ರು ಸರ್, ಅವರೇ ಚೆನ್ನಾಗಿ ಮಾತಾಡ್ತಿದ್ದು, ಅವರೇ ಆಗಬೇಕು. ಏನು ಹೇಳ್ತೀರಾ ವಿಜೇಂದ್ರದ ನಾಯಕತ್ವದ ಬಗ್ಗೆ? ಬೇಡ ಸರ್, ಅವ್ರೇನು ಅಂತ ಏನು ಓಡಾಡ್ಕೊಂಡು ಕೆಲಸ ಏನು ಮಾಡ್ತಾಯಿಲ್ಲ ಸರ್. ಬದಲಾಗಬೇಕನ್ನೋ ಕೂಗಿದೆ, ಏನು ಹೇಳ್ತೀರಾ ಸರ್? ಬದಲಾಗಬಾರ್ದು. ಯಾಕೆ ಸರ್? ಯಾಕಂದರೆ ಅವರು ಕರ್ನಾಟಕ ರಾಜ್ಯದ ಲಿಂಗಾಯತ ನಾಯಕರು. ಯಡಿಯೂರಪ್ಪ ಅವರು ಚಿರಂಜೀವಿ ಅವರು ಒಳ್ಳೆಯ ನಾಯಕತ್ವ ಕೊಟ್ಟಿದ್ದಾರೆ ಯಡಿಯೂರಪ್ಪ. ನಾನು ಭಾರತೀಯ ಜನತಾ ಪಕ್ಷದ ನಗರ ಮಂಡಲ, ಇಲ್ಕಲ್ ನಗರ ಮಂಡಲ, ಹುನಗುಂದ ಮತಕ್ಷೇತ್ರ ನಗರ ಮಂಡಲ ಬದಲಾಗಬಾರ್ದು. ಅದೇ ಹೇಳಿದ್ದಿಲ್ಲ ಸರ್. ಅವ್ರಿಗೆ ನಾಯಕತ್ವ, ಒಳ್ಳೆ ನಾಯಕತ್ವ ಇದೆ. ಇವಾಗ ಇಂಥ ಸ್ಥಾನ ಕೊಟ್ಟಿದ್ದಾರೆ, ಅನೇಕ ಘಟಾನುಘಟಿ ನಾಯಕರುಗಳಿದ್ದಾರೆ. ಒಂದು ಸತ್ಯ, ಯಡಿಯೂರಪ್ಪ ಪ್ರಶ್ನಾತೀತ ನಾಯಕರು ನಮ್ಮ ಭಾರತೀಯ ಜನತಾ ಪಕ್ಷದೊಳಗೆ. ಒಳ್ಳೆಯ ನಾಯಕತ್ವ ಇದೆ, ಮಾಡಿ ಹೋಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ ಸುಮಾರು 3-4 ಟೈಮಲ್ಲಿ. ಅದಕ್ಕೆ ಅವ್ರ ಮಗನಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.